ನಮಸ್ಕಾರ ಮಿತ್ರರೇ, ಈ ವಿಡಿಯೋದಲ್ಲಿ ನೀವು ಮಾತೃಕೆಗಳ ಗುಣಾಕಾರ ಹೇಗೆ ಆಗುತ್ತದೆ ಮತ್ತು ಅದರ ಪ್ರಾಪರ್ಟೀಸ್ ಬಗ್ಗೆ ತಿಳಿದುಕೊಳ್ಳುತ್ತೀರಿ. ನೋಡೋಣ ಬನ್ನಿ. ಇದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ನಿಮಗೆ ಬೇರೆ ಥರ ವಿಡಿಯೋ ಬೇಕಾಗಿದ್ದರೆ ನನ್ನ ಯೂಟ್ಯೂಬ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ಥರದ ವಿಡಿಯೋ ನಿಮಗೆ ಅಲ್ಲಿ ಸಿಗುತ್ತದೆ. ಓಕೆ. ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ದ ಪ್ರಾಡಕ್ಟ್ ಆಫ್ ಟೂ ಮ್ಯಾಟ್ರಿಸಸ್ ಈಸ್ ಪಾಸಿಬಲ್ only when the number of columns of first matrix is equal to the number of rows of second matrix. ಇದರ ಅರ್ಥ ಏನೆಂದರೆ, ಮೊದಲನೇ ಮ್ಯಾಟ್ರಿಕ್ಸಿನ ಕಂಬ ಸಾಲು ಇವು ಅಡ್ಡ ಸಾಲಾಗುತ್ತವೆ, ಇವು ಕಂಬ ಸಾಲಾಗುತ್ತದೆ. ಓಕೆ, ಇಲ್ಲಿ ನೋಡಿ, ಮೊದಲನೇ ಮ್ಯಾಟ್ರಿಕ್ಸಿದ ಮಾತೃಕೆಯ ಕಂಬ ಸಾಲು ಎಷ್ಟು ಇದೆ ಅಷ್ಟೇ ಎರಡನೇ ಮಾತೃಕೆಯ ಅಡ್ಡ ಸಾಲು ಇರಲೇಬೇಕು. ಆವಾಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗಲು ಸಾಧ್ಯ. ಇಲ್ಲಿ ನೋಡಿ, 1, 2, 3 ಕಂಬ ಸಾಲುಗಳಿವೆ ಮೊದಲನೇ ಮ್ಯಾಟ್ರಿಕ್ಸ್ನಲ್ಲಿ. ಎರಡನೇ ಮ್ಯಾಟ್ರಿಕ್ಸ್ನಲ್ಲಿ 3 ಅಡ್ಡ ಸಾಲಿವೆ. ಎಷ್ಟು ಕಂಬ ಸಾಲು ಇರುತ್ತವೆ ಮೊದಲನೇ ಮ್ಯಾಟ್ರಿಕ್ಸ್ನಲ್ಲಿ, ಹಾಗೆ ಕೂಡ ಎರಡನೇ ಮ್ಯಾಟ್ರಿಕ್ಸ್ನಲ್ಲಿ ಅಡ್ಡ ಸಾಲು ಇರಲೇಬೇಕು. ಆವಾಗ ಮಾತೃಕೆಯ ಗುಣಾಕಾರವಾಗುತ್ತದೆ. ಇಲ್ಲದರೆ ಅಡ್ಡ ಸಾಲು ಬೇರೆ ಇದ್ದರೆ ಆಗುವುದಿಲ್ಲ. ಇಲ್ಲಿ 3 ಕಂಬ ಸಾಲುಗಳಿವೆ, ಇಲ್ಲಿ 3 ಅಡ್ಡ ಸಾಲುಗಳಿವೆ. ಇದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆಗುತ್ತದೆ. ಹೇಗೆ ಆಗುತ್ತದೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಮ್ಯಾಟ್ರಿಕ್ಸ್ ಎ ಆ್ಯಂಡ್ ಬಿ ಇದೆ. ಓಕೆ, ಇಲ್ಲಿ ನಾವು ಬರೆದುಕೊಳ್ಳೋಣ. ಮ್ಯಾಟ್ರಿಕ್ಸ್ ಎ ಮತ್ತು ಮ್ಯಾಟ್ರಿಕ್ಸ್ ಬಿ ಇದು ಹೇಗೆ ಗುಣಾಕಾರವಾಗುತ್ತದೆ? ಇದು ಬಹಳ ಸರಳವಾದದ್ದು ಮಿತ್ರರೇ. ಇಲ್ಲಿ ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ ಅಂದರೆ ಮೊದಲನೇ ಅಡ್ಡ ಸಾಲು ಮೊದಲನೇ ಕಂಬ ಸಾಲು. ಇದಕ್ಕೆ ಗುಣಾಕಾರ ಮಾಡಬೇಕು ಮತ್ತು ಕೂಡಿಸಬೇಕು. ಇದಕ್ಕೆ ಗುಣಾಕಾರ ಮಾಡಬೇಕು, ಪ್ಲಸ್ ಇದಕ್ಕೆ ಗುಣಾಕಾರ ಮಾಡಬೇಕು. ಹೇಗೆ ಅಂದರೆ ನೋಡಿ, ಇಲ್ಲಿ ನೋಡಿ, A11 ಇಂಟು B11 ಪ್ಲಸ್, ಆಯಿತಾ. ನೆಕ್ಸ್ಟ್ ಇವೆರಡು ಎಲಿಮೆಂಟು A12 ಇಂಟು B21 ಪ್ಲಸ್, ಆಯಿತಾ. ನೆಕ್ಸ್ಟ್ ಎರಡು A13 ಇಂಟು B13 ಇದು ಮೊದಲನೇ ಎಲಿಮೆಂಟ್ ಆಯಿತು. ನಂತರ ಎರಡನೇ ಎಲಿಮೆಂಟ್ ಇದಂದರೆ ಮೊದಲನೆಯ ಅಡ್ಡ ಸಾಲು ಎರಡನೇ ಕಂಬ ಸಾಲು. ಓಕೆ, A11 ಇಂಟು B12 ಓಕೆ ಪ್ಲಸ್, ಇವೆರಡು ತೆಗೆದುಕೊಳ್ಳೋಣ. A12 ಇಂಟು B22 ಓಕೆ ಪ್ಲಸ್, ನಂತರ ಇವೆರಡು A13 ಇಂಟು B32 ಇದು ಎರಡನೇ ಎಲಿಮೆಂಟ್ ಆಯಿತು. ಈಗ ಎರಡನೇ ಅಡ್ಡ ಸಾಲು ತೆಗೆದುಕೊಳ್ಳೋಣ. ಅಂದರೆ ಎರಡನೇ ಅಡ್ಡ ಸಾಲು ಮೊದಲನೇ ಕಂಬ ಸಾಲು, ಇವು ಎರಡನೇ ಅಡ್ಡ ಸಾಲು ಮೊದಲನೇ ಕಂಬ ಸಾಲು ತೆಗೆದುಕೊಳ್ಳೋಣ. A21 ಇಂಟು B11 ಪ್ಲಸ್, ನಂತರ ಇವೆರಡು A22 B21 ಪ್ಲಸ್, ನಂತರ ಇವೆರಡು A23 ಇಂಟು B31 ಇದು ಮತ್ತೊಂದು ಎಲಿಮೆಂಟ್ ಆಯಿತು. ಎರಡನೇ ಅಡ್ಡ ಸಾಲಿನ ಎರಡನೇ ಎಲಿಮೆಂಟ್ ನೋಡೋಣ. ಎರಡನೇ ಅಡ್ಡ ಸಾಲು ಎರಡನೇ ಕಂಬ ಸಾಲು ಈ ರೀತಿ ತೆಗೆದುಕೊಳ್ಬೇಕು, ಗುಣಾಕಾರ ಮಾಡಬೇಕು. A21 B12 ಪ್ಲಸ್, ಇವೆರಡು ಗುಣಾಕಾರ. A22 B22 ಪ್ಲಸ್, ನಂತರ ಇವೆರಡು A23 ಇಂಟು B32 ಓಕೆ. ನಂತರ ಮೂರನೇ ಅಡ್ಡ ಸಾಲ ಅಂದರೆ ಮೂರನೇ ಅಡ್ಡ ಸಾಲ ಮೊದಲನೇ ಕಂಬ ಸಾಲ, ಮೂರನೇ ಅಡ್ಡ ಸಾಲ ಎರಡನೇ ಕಂಬ ಸಾಲ, ಇವೆರಡು ಎಲಿಮೆಂಟ್ಸ್ ಬರುತ್ತದೆ. ಇಲ್ಲಿ ಗುಣಾಕಾರ ಮಾಡೋಣ, ಇವೆರಡು ಗುಣಾಕಾರ ಮಾಡೋಣ. A31 ಇಂಟು B11 ಪ್ಲಸ್, ಇವೆರಡು ಗುಣಾಕಾರ. A32 ಇಂಟು B21 ಪ್ಲಸ್, ಇವೆರಡು ಗುಣಾಕಾರ. A33 B31 ಓಕೆ. ಈ ಎಲಿಮೆಂಟ್ ತೆಗೆದುಕೊಳ್ಳೋಣ. ಅಂದರೆ ಮೂರನೆಯ ಅಡ್ಡ ಸಾಲು ಎರಡನೇ ಕಂಬ ಸಾಲು, ಇವೆರಡು ಗುಣಾಕಾರ. A31 ಇಂಟು B12 ಪ್ಲಸ್, ಇವೆರಡು ಗುಣಾಕಾರ. A32 B22 ಪ್ಲಸ್, ಇವೆರಡು ಗುಣಾಕಾರ. A33 B32 ಅಂದರೆ ಈ ಎಲಿಮೆಂಟಿಗೆ ನಾವು C11 ಅನ್ನೋಣ, ಇದಕ್ಕೆ ನಾವು C12 ಅನ್ನೋಣ. ಎರಡನೇ ಅಡ್ಡ ಸಾಲಕ್ಕೆ C21 C22 ಅನ್ನೋಣ. ಮೂರನೇ ಅಡ್ಡ ಸಾಲಕ್ಕೆ C31 C32 ಹೀಗೆ ಉತ್ತರ ಬರುತ್ತದೆ. ಇದು ಮಲ್ಟಿಪ್ಲಿಕೇಶನ್ ಮ್ಯಾಟ್ರಿಕ್ಸ್ ಅಂದರೆ ಮಾತೃಕೆಗಳ ಗುಣಾಕಾರ. ನಂತರ ನಾವು ಪ್ರಾಪರ್ಟೀಸ್ ಬಗ್ಗೆ ನೋಡೋಣ. ಇಲ್ಲಿ ನೋಡಿ, ಪ್ರಾಪರ್ಟೀಸ್ ಫಾರ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಮೊದಲನೇ ಪ್ರಾಪರ್ಟಿ ನಾವು ನೋಡೋಣ. ಮೊದಲನೇದು ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಬರುತ್ತೆ. ಇದು ಹೇಗೆ ನಾವು ಕಮ್ಯುಟೇಟಿವ್ ಪ್ರಾಪರ್ಟಿ ಅನ್ನೋಣ? ಮಲ್ಟಿಪ್ಲಿಕೇಶನ್ ಆಫ್ ಟೂ ಮ್ಯಾಟ್ರಿಸಸ್ ಈಸ್ ನಾಟ್ ಕಮ್ಯುಟೇಟಿವ್. ಯಾವಾಗ ನಾಟ್ ಕಮ್ಯುಟೇಟಿವ್ ಆಗುವುದಿಲ್ಲ ಅಂದರೆ, ಇಫ್ P and Q ಆರ್ ಟೂ ಮ್ಯಾಟ್ರಿಸಸ್ ದೆನ್. ಇದು ಯಾವಾಗ ಕಮ್ಯುಟೇಟಿವ್ ಪ್ರಾಪರ್ಟಿ ಆಗುವುದಂದರೆ P ಇಂಟು Q ಇಸ್ ನಾಟ್ ಈಕ್ವಲ್ ಟು Q ಇಂಟು P ಆದಾಗ. ಇವು ಎರಡೂ ಸಮವಾಗುವುದಿಲ್ಲ, ಆವಾಗ ಇದು ನಾಟ್ ಕಮ್ಯುಟೇಟಿವ್ ಆಗುತ್ತೆ. ಇಲ್ಲಿ ಮ್ಯಾಟ್ರಿಕ್ಸ್ P ಕೊಡಲಾಗಿದೆ, 3 ಅಡ್ಡ ಸಾಲ 3 ಕಂಬ ಸಾಲ, 3x3 ಆಯಿತು. ಮ್ಯಾಟ್ರಿಕ್ಸ್ Q ಕೊಡಲಾಗಿದೆ, 3 ಅಡ್ಡ ಸಾಲ 2 ಕಂಬ ಸಾಲ, 3x2 ಆಯಿತು. ಇದು ನಾವು ಮಲ್ಟಿಪ್ಲಿಕೇಶನ್ ಇದನ್ನು ನಾವು ಮಾಡೋಣ. P ಇಂಟು Q ಇಸ್ ನಾಟ್ ಈಕ್ವಲ್ ಟು Q ಇಂಟು P ಓಕೆ.
ಇಲ್ಲಿ ಮ್ಯಾಟ್ರಿಕ್ಸ್ ಪಿ ಕೊಡಲಾಗಿದೆ, ಮ್ಯಾಟ್ರಿಕ್ಸ್ ಕ್ಯೂ ಕೊಡಲಾಗಿದೆ. ಈಗ ನಾವು ಗುಣಾಕಾರ ಮಾಡೋಣ. ಮೊದಲನೆಯ ಅಡ್ಡ ಸಾಲು, ಮೊದಲನೆಯ ಕಂಬ ಸಾಲು 1 × 1 1 ಆಯಿತು. ಓಕೆ, ಮುಂಚೆ ನಂತರ 2 × 2 ಇದು 4 ಆಯಿತು. ಇದು ಗುಣಾಕಾರ 9 ಆಯಿತು. ಮೊದಲನೇ ಅಡ್ಡ ಸಾಲ, ಎರಡನೇ ಕಂಬ ಸಾಲ ಅಂದರೆ ಈ ಎಲಿಮೆಂಟ್ ಬರುತ್ತೆ. 1 × 5 ಇದು 5 ಆಯಿತು. ಪ್ಲಸ್ ಇವುಗಳ ಗುಣಾಕಾರ 6, ಇವುಗಳ ಗುಣಾಕಾರ 12. ಓಕೆ, ನಂತರ ಎರಡನೇ ಅಡ್ಡ ಸಾಲು, ಮೊದಲನೇ ಕಂಬ ಸಾಲು 4 × 1 4 ಆಯಿತು. ಪ್ಲಸ್ 0 ಆಯಿತು. ಪ್ಲಸ್ ಇದರ ಗುಣಾಕಾರ 9 ಆಯಿತು. ಎರಡನೇ ಅಡ್ಡ ಸಾಲ, ಎರಡನೇ ಕಂಬ ಸಾಲ 4 × 5 20 ಆಯಿತು. ಪ್ಲಸ್ ಇದು 0 ಆಯಿತು. ಪ್ಲಸ್ ಇದು 12 ಆಯಿತು. ಓಕೆ, ನಂತರ ಮೂರನೆಯ ಅಡ್ಡ ಸಾಲ, ಮೊದಲನೇ ಕಂಬ ಸಾಲ ಇದು ಬರುತ್ತೆ. 7 × 7 ಪ್ಲಸ್ 8 × 16 ಪ್ಲಸ್ ಅಂದರೆ -1 × 3 -3 ಆಯಿತು. ಓಕೆ, ಮೂರನೇ ಕಂಬ ಸಾಲು ಅಡ್ಡ ಸಾಲು, ಎರಡನೇ ಕಂಬ ಸಾಲು 7 × 5 35 ಪ್ಲಸ್ 8 × 3 24 ನಂತರ -4 ಆಯಿತು. ಓಕೆ, ನೋಡಿ ಇದಾಯಿತು 14. ಓಕೆ, ಇದಾಯಿತು 23. ಓಕೆ, ಇದು 13 ಆಯಿತು. ಇದು 32 ಆಯಿತು. ಓಕೆ, ಇದಾಯಿತು 20. ಇದಾಯಿತು 55. ಇದು ಪಿ ಇಂಟು ಕ್ಯೂ ಮ್ಯಾಟ್ರಿಕ್ಸ್ ಮಾಡಿದಾಗ, ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬಂದಂಥ ಪಿ ಇಂಟು ಕ್ಯೂ. ಈಗ ಕ್ಯೂ ಇಂಟು ಪಿ ಮಾಡೋಣ. ನಾವು ಮಾತೃಕೆಯ ಗುಣಾಕಾರ ನಿಯಮದ ಪ್ರಕಾರ ಮೊದಲನೇ ಮ್ಯಾಟ್ರಿಕ್ಸ್ ಎಷ್ಟು ಕಂಬ ಸಾಲು ಇರುತ್ತದೆ ಅಷ್ಟೇ ಎರಡನೇ ಮ್ಯಾಟ್ರಿಕ್ಸ್ನ ಅಡ್ಡ ಸಾಲು ಇರಬೇಕು. ಇಲ್ಲಿ 2 ಕಂಬ ಸಾಲುಗಳೇ ಅಂದರೆ ನಮಗೆ ಇಲ್ಲಿ 2 ಅಡ್ಡ ಸಾಲು ಇರಲೇಬೇಕು. ಆದರೆ ಇಲ್ಲಿ 3 ಅಡ್ಡ ಸಾಲುಗಳಿವೆ. ಆದರೆ ಇದು ಮಲ್ಟಿಪ್ಲಿಕೇಶನ್ ಆಗೋದಿಲ್ಲ. ಅಂದರೆ ಪಿ ಇಂಟು ಕ್ಯೂ ಈಸ್ ನಾಟ್ ಈಕ್ವಲ್ ಟು ಕ್ಯೂ ಇಂಟು ಪಿ. ಅದಕ್ಕೆ ನಾಟ್ ಕಮ್ಯುಟೇಟಿವ್ ಅಂತ ಅನ್ನಲಾಗಿದೆ. ಅದಾದ ನಂತರ ನಾವು ಎರಡನೇ ಪ್ರಾಪರ್ಟಿ ಹೋಗೋಣ. ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಅನ್ನೋದು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟೆಡ್ ಇಫ್ ಕನ್ಫಾರ್ಮೇಬಿಲಿಟಿ ಈಸ್ ಅಶ್ಯೂರ್ಡ್. ಅಂದರೆ ಪಿ ಇಂಟು ಕ್ಯೂ ಆರ್, ಕ್ಯೂ ಇಂಟು ಆರ್ ದಟ್ ಈಸ್ ಈಕ್ವಲ್ ಟು ಪಿ ಇಂಟು ಕ್ಯೂ ಇಂಟು ಆರ್ ಎಕ್ಸಿಸ್ಟ್ ಓನ್ಲಿ ವೆನ್ ಪಿ ಕ್ಯೂ ಆರ್ ಹ್ಯಾವ್ m × n, n × p, p × q ಆರ್ಡರ್ಸ್ ರೆಸ್ಪೆಕ್ಟಿವ್ಲಿ. ಇದು ಯಾವಾಗ ಪಾಸಿಬಲ್ ಇದೆ ಅಂದರೆ ಈ 3 ಮ್ಯಾಟ್ರಿಕ್ಸ್ಗಳ ಆರ್ಡರ್ m × n ಅಂದರೆ n × p ಮತ್ತು p × q ಇದ್ದಾಗ ರೆಸ್ಪೆಕ್ಟಿವ್ಲಿ ಇದ್ದಾಗ ಇದು ಆಗುತ್ತದೆ. ಮೂರನೇದು ಡಿಸ್ಟ್ರಿಬ್ಯೂಟಿವ್ ಲಾ. ಈ ಡಿಸ್ಟ್ರಿಬ್ಯೂಟಿವ್ ಲಾದಲ್ಲಿ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್ ಈಸ್ ಡಿಸ್ಟ್ರಿಬ್ಯೂಟಿವ್ ವಿತ್ ರೆಸ್ಪೆಕ್ಟ್ ಟು ಎಡಿಷನ್ ಆಫ್ ಮ್ಯಾಟ್ರಿಸಸ್ ಅನ್ನಲಾಗಿದೆ. ಇದು ಬಹಳ ಸರಳವಾದ ಮಿತ್ರರೆ. ಡಿಸ್ಟ್ರಿಬ್ಯೂಟಿವ್ ಲಾದಲ್ಲಿ ಪಿ ಇಂಟು ಕ್ಯೂ ಪ್ಲಸ್ ಆರ್ ಇದೆ. ಇದು ಡಿಸ್ಟ್ರಿಬ್ಯೂಟಿವ್ ಹೇಗಾಗುತ್ತೆ ಅಂದರೆ ಪಿ ಇಂಟು ಕ್ಯೂ ಪ್ಲಸ್ ಪಿ ಇಂಟು ಆರ್ ಇದು ಡಿಸ್ಟ್ರಿಬ್ಯೂಟಿವ್ ಆಗುತ್ತದೆ. ಮತ್ತೊಂದು ತೆಗೆದುಕೊಳ್ಳೋಣ. ಇಲ್ಲಿ ಕ್ಯೂ ಪ್ಲಸ್ ಆರ್ ಐ ತೆಗೆದುಕೊಳ್ಳೋಣ, ಇಂಟು ಪಿ ಅಂತ ತೆಗೆದುಕೊಳ್ಳೋಣ. ಇದು ಹೇಗೆ ಆಗುತ್ತೆ ಅಂದರೆ ಕ್ಯೂ ಇಂಟು ಪಿ ಪ್ಲಸ್ ಆರ್ ಇಂಟು ಪಿ ಇದು ಡಿಸ್ಟ್ರಿಬ್ಯೂಟಿವ್ ಲಾ ಆಗುತ್ತೆ. ಓಕೆ, ಕೊನೆಯದಾಗಿ ಇಲ್ಲಿ ಕ್ಯಾನ್ಸಲೇಷನ್ ಲಾ ಇದೆ. ಇಫ್ ಪಿ Q and R be 3 comparable matrices of same order m × n, order same ಇದೆ, then if A into B is equal to A into C, ಅಂದರೆ ಇದಾಗುತ್ತೆ B is equal to C. ಇಲ್ಲಿ ಏನು ಕೊಡಲಾಗಿದೆ, ಯಾವಾಗ ಇದು ಪಾಸಿಬಲ್ ಇದೆ? ಇಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ A is ನಾನ್ ಸಿಂಗುಲರ್ ಮ್ಯಾಟ್ರಿಕ್ಸ್. A ಅನ್ನೋದು ನಾನ್ ಸಿಂಗುಲರ್ ಇದ್ದರೆ B is equal to C ಆಗುತ್ತೆ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೂಡ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂಥ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ. ಧನ್ಯವಾದಗಳು.